ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 20 ಕುಂಟೆ ತೆಂಗಿನ ತೋಟ ನೋಡ್ಕೊಂಬರೋಣ. ಈ 12 ಫೀಟ್ ರೋಡ್ಗೆ ಇರುವಂತಹ 20 ಕುಂಟೆ ತೆಂಗಿನ ತೋಟ. ಇದು ಜಸ್ಟ್ 100 ಮೀಟರ್ ಮಾತ್ರ ಈ ಥರ 12 ಫೀಟ್ ರೋಡ್ ಇದೆ. ರಿಮೈನಿಂಗ್ ಕಂಪ್ಲೀಟ್ ಟಾರ್ ರೋಡ್ ಇದೆ ಪ್ರಾಪರ್ಟಿವರೆಗೂ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಾರ್ತ್ ಫೇಸಿಗೆ ರೋಡ್ ಬರುತ್ತೆ. ಜಸ್ಟ್ 100 ಮೀಟರ್ ಮಾತ್ರ 12 ಫೀಟ್ ರೋಡು, ಕನ್ಫ್ಯೂಸ್ ಆಗಿಬಿಡಿ. ನಾರ್ತ್ ಫೇಸಿಗೆ ರೋಡ್ ಬರುತ್ತೆ. ರೋಡ್ ಫೇಸಿಂಗ್ಗೆ ಆಲ್ಮೋಸ್ಟ್ 200 ಅಡಿಗಿಂತ ಜಾಸ್ತಿ ಇದೆ ರೋಡ್ ಫೇಸಿಂಗ್. ಡೆಪ್ತ್ ಬಂದ್ಬಿಟ್ಟು ಒಂದು 100 ಅಡಿ ಇದೆ ಅಷ್ಟೇ. ಇದನ್ನು ಯಾರಾದರೂ ಬೇಕಾದ್ರೆ ಇಬ್ಬರು 10 ಕುಂಟೆ ಸ್ಪ್ಲಿಟ್ ಮಾಡಿ ತೊಗೋಬೋದು. ಒಟ್ಟು 15 ತೆಂಗಿನ ಮರ ಬರ್ತವೆ ಈ 20 ಕುಂಟೆ ತೆಂಗಿನ ತೋಟದಲ್ಲಿ. ಜನರಲ್ ಪ್ರಾಪರ್ಟಿ, ಇದು ಕ್ಲಿಯರ್ ಟೈಟಲ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಮತ್ತು ರಸ್ತೆ ಕೂಡ ರಿಜಿಸ್ಟರ್ ಆಗುತ್ತೆ ನಿಮಗೆ. 2 ಕುಂಟೆ ರಸ್ತೆ ಸಪ್ರೇಟ್ ತೋರಿಸಿದ್ದಾರೆ, 20 ಕುಂಟೆ RTC ಸಪ್ರೇಟ್ ರಿಜಿಸ್ಟ್ರೇಷನ್ಗಿದೆ. ಇನ್ನು ಈ ಪ್ರಾಪರ್ಟಿ ಬಂದ್ಬಿಟ್ಟು ಲೇಕಿಂದ ಜಸ್ಟ್ 100 ಮೀಟ್ರ್ ದೂರದಲ್ಲಿದೆ. ಸೊ ವಾಟರ್ ಸೋರ್ಸ್ಗೆ ಏನೂ ತೊಂದರೆ ಇಲ್ಲ, ತುಂಬ ದೊಡ್ಡ ಲೇಕು ಇದ್ರ ಪಕ್ಕ, ಈ ಪ್ರಾಪರ್ಟಿ ಪಕ್ಕ ಇರೋದು. ಮತ್ತು ಬ್ಯಾಂಗ್ಳೂರು ಮೈಸೂರು ಹೈವೇಯಿಂದ ಈ ಪ್ರಾಪರ್ಟಿ ಜಸ್ಟ್ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಮತ್ತು ವಿಲೇಜಿಂದ ಜಸ್ಟ್ 200 ಮೀಟ್ರ್ ಮಾತ್ರ ಇದೆ. ಸೊ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಂತೂ ಸೂಟಬಲ್ ಜಾಗ. ನೋಡಿ, ಆ ಝೂಮಲ್ಲಿ ಏನು ಕಾಣಿಸ್ತಿದೆ ಅದೇ ಲೇಕು. ಜಸ್ಟ್ 100 ಮೀಟ್ರ್ ಮಾತ್ರ ಇರೋದು ಲೇಕು, ತುಂಬ ದೊಡ್ಡ ಲೇಕು. ಸೊ ವಾಟರ್ ಸೋರ್ಸ್ಗೆಲ್ಲ ಏನು ತೊಂದರೆ ಇಲ್ಲ. ಸೊ ಇದು ಟೋಟಲ್ ಒಟ್ಟಾರೆ 1.5 2 ಎಕರೆ ಜಮೀನಾಗಿರೋದ್ರಿಂದ ಅದರಲ್ಲಿ ಬೋರ್ವೆಲ್ ಇದೆ, ಇದರಲ್ಲಿ ಬೋರ್ವೆಲ್ ಇಲ್ಲ. ಈ 20 ಕುಂಟೆಲಿ ನೀವು ಬೋರ್ ಹಾಕ್ಸ್ಕೊಂಡ್ರೆ ಖಂಡಿತ ನೀರು ಸಿಗುತ್ತೆ, ಯಾಕಂದರೆ ಲೇಕ್ ಅಟ್ಯಾಚ್ ಇರೋದ್ರಿಂದ. ಇನ್ನು ನಮ್ಮ ಬ್ಯಾಂಗ್ಳೂರು ಕೆಂಗೇರಿಯಿಂದ ಈ ಪ್ರಾಪರ್ಟಿ ಒಂದು 52 ಕಿಲೋಮೀಟ್ರ್ ಆಗುತ್ತೆ. ಹೈವೇಯಿಂದ ಜಸ್ಟ್ 3 ಕಿಲೋಮೀಟ್ರು. ಹೇಳಿದ್ನಲ್ಲ, ವಿಲೇಜಿಂದ ಜಸ್ಟ್ 200 ಮೀಟ್ರ್ ಮಾತ್ರ ಇದೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕಂತೂ ಪರ್ಫೆಕ್ಟ್ ಪ್ಲೇಸು. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ 2,25,000 ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗು. ನಾನು ಆಗಲೇ ಹೇಳ್ದಾಗೆ ಬೇಕಾದರೆ ಇಬ್ಬರು 10 ಕುಂಟ ಸ್ಪ್ಲಿಟ್ ಮಾಡ್ಕೋಬೋದು, ಯಾಕಂದರೆ ರೋಡ್ ಫೇಸಿಂಗ್ಗೆ 200 ಅಡಿಗಿಂತ ಜಾಸ್ತಿ ಇದೆ. ಮತ್ತು ಮರಗಳು ಅಷ್ಟೇ 15 ಮರ ಮಾತ್ರ ಇದೆ 20 ಕುಂಟೆಲಿ. ಮತ್ತು ನಿಮಗೆ ಮಿಕ್ಕಿದ್ದು ತುಂಬ ಸ್ಪೇಸ್ ಸಿಗುತ್ತೆ. ನೀವು ಯಾವ ಥರ ಬೇಕಾ ಪ್ಲಾಂಟೇಷನ್ ಬೇಕಾದ್ರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸು ಎಲ್ಲ ಸಿಗುತ್ತೆ. ಇನ್ನು ಆಲ್ಮೋಸ್ಟ್ ಈ ಪ್ರಾಪರ್ಟಿ ಬಗ್ಗೆ ನಾನು ಕಂಪ್ಲೀಟ್ ಎಲ್ಲ ಡೀಟೇಲ್ಸು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಗೆ ಯಾವುದಾದ್ರೂ ಪ್ರಾಪರ್ಟಿ ರಿಕ್ವೈರ್ಮೆಂಟ್, ಸೂಟಬಲ್ ರಿಕ್ವೈರ್ಮೆಂಟ್ ಇದೇ ಥರ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿದಾಗ ನಿಮ್ಮ ರಿಕ್ವೈರ್ಮೆಂಟ್ ತಿಳಿಸ್ಕೊಟ್ರೆ ಅದೇ ಥರ ಪ್ರಾಪರ್ಟಿ ಹುಡ್ಕೊಳ್ಳೋದಕ್ಕೂ ಟ್ರೈ ಮಾಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.